ಈಗ ಅವ್ರಿಗೇನು ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ ಸಿಕ್ಕಾಕೋಬಾರ್ದು, ಕರೆಕ್ಟಾ? ಅವ್ರಿಗೆ ಬೇಕಾಗಿರೋದು ಅದು. ಇದಕ್ಕೆ ಹೆಂಗ್ ಗೊತ್ತಾದ್ರೆ ಅವ್ರಿಗೇನು, ನಿಮ್ಗೆ ಬೇಕಾಗಿರೋದೇನು? ಎಷ್ಟೋ ಜನ ಈ 99 ಭಾಗ 95 ಭಾಗ 98 ಭಾಗ ಜನ ಫೇಲ್ ಆಗ್ತಾ ಇರೋದ್ರೆ ಏನ್ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಇನ್ನೊಂದೇನೋ ಮಾಡಕ್ ಹೋಗ್ತಾರೆ. ಅದನ್ನ ಮಾಡ್ಕೊಂಡೋಗಿ ಲೈಫ್ ಟೈಮ್ ನೀವು ಮಾರ್ಕೆಟ್ ಅಲ್ಲಿ ಉಳ್ಕೋಬೇಕಾದ್ರೆ, ರೆಗ್ಯುಲರ್ ಆಗಿ ಯೂಜ್ ಪ್ರಾಫಿಟ್ ಮಾಡ್ಬೇಕಾದ್ರೆ ಇದೊಂದೇ ದಾರಿ. ಸುಮಾರು ಮೆಂಬರ್ಸ್ ಸ್ವಲ್ಪ ಕನ್ಫ್ಯೂಷನ್ ಇರ್ತಾರೆ. ಬಟ್ ಇದಕ್ಕೆ ಹೆಂಗ್ ಗೊತ್ತಾಗುತ್ತೆ, ಡೈನಾಮಿಕ್ ಸಿಸ್ಟಮ್ಗೆ ಮತ್ತೆ ಡೈನಾಮಿಕ್ ಲೈಫ್ಗೆ ಹೆಂಗ್ ಗೊತ್ತಾಗುತ್ತೆ? ಈಗ ಅವ್ರಿಗೇನು ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ ಸಿಕ್ಕಾಕೋಬಾರ್ದು, ಕರೆಕ್ಟಾ? ಅವ್ರಿಗೆ ಬೇಕಾಗಿರೋದು ಅದು. ಇದಕ್ಕೆ ಹೆಂಗ್ ಗೊತ್ತಾದ್ರೆ ಅವ್ರಿಗೇನು, ನಿಮ್ಗೆ ಬೇಕಾಗಿರೋದೇನು? ಪ್ರಾಫಿಟ್ಸ್ ಬರ್ತಾ ಇದೆಯಾ? ಅದು ಇದನ್ನ ಹೋಗಿ ಅನಲೈಸ್ ಮಾಡ್ಕೊಂಡು ಕೂತ್ಕೊಂಡು ಫೈನಲಿ ಏನ್ ಮಾಡ್ತೀರಾ, ನಿಮ್ ಪ್ರಾಫಿಟ್ ನ ಮಾರ್ಕೆಟ್ ಅನಲೈಸ್ ಮಾಡ್ಬಿಡುತ್ತೆ, ಕರೆಕ್ಟ್? ಎಷ್ಟೋ ಜನ ಈ 99 ಭಾಗ 95 ಭಾಗ 98 ಭಾಗ ಜನ ಫೇಲ್ ಆಗ್ತಾ ಇರೋದ್ರೆ ಏನ್ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಇನ್ನೊಂದೇನೋ ಮಾಡಕ್ ಹೋಗ್ತಾರೆ. ಅನಲೈಸ್ ಮಾಡಕ್ ಹೋಗೋದು, ಕಂಪೇರ್ ಮಾಡಕ್ ಹೋಗೋದು, ಇದು ಮಾಡಿದ್ರೆ 100% ಮತ್ತೆ ಫೇಲ್ ಆಗ್ತಾರೆ. ಹುಷಾರು. ಇದೆಲ್ಲ ಸುಮ್ಮನೆ ನೀಟಾಗಿ ಕೂಲಾಗಿ ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಪ್ರಾಫಿಟೇ ಆಗ್ತಾ ಇರ್ತದೆ. ಬೇಕಾಗಿರೋದು ಎಂಡ್ ಮನಿ ಇಲ್ವಾ, ಪ್ರಾಫಿಟ್ ಅಲ್ವಾ? ಅದನ್ನ ಮಾಡ್ಕೊಂಡೋಗಿ ಲೈಫ್ ಟೈಮ್ ನೀವು ಮಾರ್ಕೆಟ್ ಅಲ್ಲಿ ಉಳ್ಕೋಬೇಕಾದ್ರೆ, ರೆಗ್ಯುಲರ್ ಆಗಿ ಯೂಜ್ ಪ್ರಾಫಿಟ್ ಮಾಡ್ಬೇಕಾದ್ರೆ ಇದೊಂದೇ ದಾರಿ. ಅಷ್ಟೊಂದು ಏನೇನೋ ಟೂಲ್ಸ್ ಎಲ್ಲ ಇದೆ. ಬಟ್ ವೈ, ಯಾಕೆ ಯಾರು ಏನು ಮಾಡ್ತಾ ಇಲ್ಲ? ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ನಾಟ್ ಕ್ಯಾಶಸ್ ಅಲ್ಲ, ಎಲೆಕ್ಷನ್ ರಿಸಲ್ಟ್ ಅಲ್ಲ, ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಏನಾಗುತ್ತೆ ಅಂತ ಎಲ್ಲಾನು ಮುಂಚೆನೆ ಗೊತ್ತಾಗುತ್ತೆ. ಇದಕ್ಕೆ ಗೊತ್ತಾಗೋದಕ್ಕೆ ಅದು ಅಷ್ಟು ವರ್ಷ ಕೆಲಸ ಮಾಡಿ, ಅಷ್ಟು ವರ್ಷ ಏನೇನಾದ್ರೂ ಯಾವುದೇ ತರದ್ದು ನನಗೆ ಟ್ರೇಡಿಂಗ್ ಅಲ್ಲಿ ಕನ್ಫ್ಯೂಷನ್ ಬರಬಾರ್ದು. ನಾನು ನ್ಯೂಸ್ ಓದ್ಕೊಂಡು ಕೂತ್ಕೊಂಡು ಫಂಡಮೆಂಟಲ್ಸ್ ಅನಲೈಸ್ ಮಾಡ್ಕೊಂಡು ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ? ಅದೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಂದು ಟ್ರೇಡ್ ಮಾಡಿದ್ರೆ ಏನೋ ವರ್ಷಕ್ಕೊಂದು ಟ್ರೇಡ್ ಮಾಡ್ಬೋದು. ಅದು ಗ್ಯಾರಂಟಿ ಇಲ್ಲ. ಆ ಥರ ಎಲ್ಲ ಅನಲೈಸ್ ಮಾಡಿ ಆ ಒಂದು ಟ್ರೇಡ್ನು ಪ್ರಾಫಿಟ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಇಲ್ಲ, ಆಟೋಮೆಟಿಕ್ ಆಗಿ ಬರಬೇಕು. ನ್ಯೂಸೇ ಬೇಡ ನನಗೆ. ನ್ಯೂಸ್ ಬಂದ್ರೆ ಇಲ್ಲಿ ಸಿಗ್ನಲ್ ಇರುತ್ತೆ. ಸಿಗ್ನಲ್ ಬಂದ್ರೆ ನೋಡ್ಕೊಡ್ತೀವಿ, ಸಿಗ್ನಲ್ ಬಂತ, ಗುಡ್, ಏನೋ ನ್ಯೂಸ್ ಇದೆಯಾ, ಇರ್ಲಿ, ನನಗಿದೆ ಇರಲಿ ಅಂತ. ನೀವೂ ಅಷ್ಟೆ, ನೀವೂ ಕೂಲಾಗಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇದನ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೆಂಗೆ ಯೂಸ್ ಮಾಡೋದು ಅಂತ ಎಂಜಾಯ್ ಮಾಡಿಕೊಂಡು ಲೈಫ್ನ ಟ್ರೇಡ್ ಮಾಡ್ಕೊಂಡು ಹೋಗಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಟ್ರೇಡ್ ಮಾಡೋದಿಲ್ಲ. ಎಲ್ಲರಿಗೂ ಮಾರ್ಕೆಟಲ್ಲಿ ಸೈಕಾಲಜಿ ಚೇಂಜ್ ಆಗ್ತಾನೆ ಇರುತ್ತೆ. ಇವ್ರು ಎಲ್ಲ ಮಾಸ್ಗೂ ಒಂದೇನೋ ಅವೇರ್ನೆಸ್ ಒಂದು ಗೊತ್ತಾಗೋಯ್ತು ಅಂದ್ರೆ ಅಲ್ಲಿಂದ ಅದನ್ನ ಕರೆಕ್ಟಾಗಿ ಟರ್ನ್ ಮಾಡಿಬಿಟ್ಬಿಡ್ತಾರೆ, ಬೇರೆ ಎಲ್ಲಿಗೋ ಟರ್ನ್ ಮಾಡಿಬಿಟ್ಬಿಡ್ತಾರೆ. ಮತ್ತೆ 2014 ಬಂದಾಗ 500% ರೀಚ್ ಆಗೋದೇ ಕಷ್ಟ. ಇಂದ ಇನ್ಫಿ ರಿಸಲ್ಟ್ಗೆ ಸ್ಟ್ಯಾಡಲ್ ಮಾಡಿಬಿಟ್ರೆ ನಿಮಗೆ ಇನ್ಕಮೇ ಇರಲ್ಲ, ಪ್ರಾಫಿಟೇ ಇರಲ್ಲ.